ಬೆಳಿಗ್ಗೆ ಸಂಧ್ಯಾ ವಂದನೆ ಮಾಡಿದ್ ನೋಡಿ ಉದ್ಧಾರ ಆಗಿದೆಯಾ ಅನ್ಕೊಂಡಿದ್ದೆ. ಬಿಡಲ್ಲ, ಅಲ್ಲಿ ದೇವಿ ಎಲೆ ಹಾಕಿ ಎಲ್ರಿಗೂ ಊಟ ಕಾಯ್ತಿದ್ದಾಳೆ. ಹಬ್ಬದ ದಿವಸ ಅಣ್ಣ ತಮ್ಮನ ಮನೆ ಕರೆದು ಉಪವಾಸ ಕಳಿಸ್ದ ಅಂತ ಅಪವಾದ ಬೇಡ. ಎದ್ದಡಿ. ಸುಳ್ಳು ಸಂಪಾದನೆ ಮಾಡೋರ್ಗೆ ಪ್ರಾಮಾಣಿಕರು ಬೇಸು ಅನ್ನನ ತಿನ್ನೋ ಯೋಗ್ಯತೆ ಇಲ್ಲ, ಬರಲ್ಲ. ಮಾತು ಚೆನ್ನಾಗಾತಿ ಅಂತ ಗೊತ್ತು, ಅವತಾರ ಬೇಡ. ಎದ್ದಡಿ. ನಿನ್ನ ಮಾತಿಗೆ ಗೌರವ ಕೊಟ್ಟು ಬರ್ತೀನಿ, ಬೇರೆ ಯಾರಾದ್ರೂ ಹಸುವಿಗೆ ಗೌರವ ಕೊಡ್ತಿದ್ದೀನಿ ಅಂತ ಹೇಳು, ಒಪ್ತೀನಿ. ಕಥೆ ಬೇಡ, ನಡಿ. ಯಾಕೆ ಬಾವ ಚಿಕ್ಕ ವಿಷಯಕ್ಕೆ ಊಟ ಬೇಡ ಅಂತೀರಿ? ಹಬ್ಬದ ದಿನ ಯಾಕೆ ಎಲ್ರಿಗೂ ಬೇಜಾರು ಮಾಡ್ತೀರಿ? ದೊಡ್ಡವ್ರಿಗೆ ಅವಮಾನ ಮಾಡೋದು ಚಿಕ್ಕ ವಿಷಯ ಆಗ್ಬಿಡುತ್ತೆ ಬಿಡಿ. ನೋಡಿದ್ಯಾ ಪಾರ್ವತಿ ಹೇಗೆ ಕೊಂಕ್ ಮಾತಾಡ್ತಾನೆ? ಅಯ್ಯೋ ದೇವ್ರೆ, ಎಲೆ ಮುಂದೆ ಕೂತು ಯಾಕೆ ಜಗಳ ಆಡ್ತೀರಿ? ಚಿಕ್ಕಪ್ಪ ಎಲ್ಲ ಸೇರಿ ಪಟಾಕಿ ಹೊಡಿಯೋಣ, ಜಗಳ ಕೋಪ ಎಲ್ಲ ಮರ್ತೋಗುತ್ತೆ, ಆಮೇಲೆ ಊಟ ಮಾಡೋಣ. ಒಳ್ಳೆ ಐಡಿಯಾ ದೇವಿ, ನಡಿ ಪಟಾಕಿ ಹೊಡಿಯೋಣ. ಇಲ್ಗಿಳೆ ಚಿಕ್ಕನ್ನಲ್ಲಿ ಅಣ್ಣ ಎರಡೇ ಸುರ್ಸುರ್ ಬತ್ತಿ ಒಂದೇ ಒಂದು ಭೂಚಕ್ರ ತರ್ತಾ ಇದ್ದು ಅಲ್ವೇನಯ್ಯ? ಅಪ್ಪ ನೀನ ನೋಡಿಯಪ್ಪ. ಹೋಗಿ ಚಿಕ್ಕಪ್ಪ. ಬರೀ ಮಾತಿಂದ ಆಯ್ತಲ್ಲ ಪಟಾಕಿ ಹೊಡಿ. ನೀ ಸುಂದರಣ ನೀ ಹೊಡಿರ. ಪಾರ್ವತಿ ನೀನೊಂದು ಪಟಾಕಿ ಹೊಡಿಯ. ನಾನು ನನಗೆ ಭಯ ರೀ. ಭಯ ಎಂತದೆ? ಹೇಳಬೇಡ್ರಿ, ಅಕ್ಕಪಕ್ಕ ವಾರ್ಡಲ್ಲಿ ಮಲಗಿರೋರಿಗೆ ತೊಂದರೆ ಆಗುತ್ತೆ. ಇರೋನು ನಾನು ಒಬ್ಬನೇ ಡಾಕ್ಟ್ರು, ಏನೂ ಆಗಲ್ಲ. ದೀಪಾವಳಿ ಬಂದರೆ ಇದೊಂದು ಗೋಳು. ಡಾಕ್ಟ್ರೆ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ನೋಡ್ಕೊಳ್ಳಿ. ಹಾಂ ನೋಡೋಣ. ದೇವಿ ಅಳ್ಬೇಡ ಕಣೆ, ಸಮಾಧಾನ ಮಾಡ್ಕೋ, ದೊಡ್ಡಮ್ಮನ್ಗೆ ಏನೂ ಆಗಲ್ಲ. ಅಣ್ಣ ಅಳೋದ್ರಿಂದ ಎಲ್ಲ ಸರಿ ಹೋಗಲ್ಲ, ತಪ್ಪಾಗಿದ್ದಕ್ಕೆ ಅಳ್ಬೇಕಷ್ಟೆ. ನೋಡು, ನೀನು ಅಳ್ತಾ ಇದ್ರೆ ದೇವಿ ಸಂಕಟ ಇನ್ನೂ ಜಾಸ್ತಿ ಆಗುತ್ತೆ. ಚರ್ಮ ಸೂಕ್ಷ್ಮ ಅಲ್ವಾ, ಪಟಾಕಿ ಸಿಡ್ದಿದ್ದಕ್ಕೆ ಸ್ವಲ್ಪ ಸುಟ್ಟೋಗಿರುತ್ತೆ. ಡಾಕ್ಟರ್ ನೋಡ್ತಾ ಇದ್ರಲ್ವಾ, ಎಲ್ಲ ಸರಿ ಹೋಗುತ್ತೆ. ಹೇಗಿದ್ದಾಳೆ ಡಾಕ್ಟರ್ ಪಾರ್ವತಿ? ಹುಷಾರಾಗಿದ್ದಾಳ? ಆ ಕ್ಷಣದ ಭಯಕ್ಕೆ ಗಾಬರಿಗೆ ಎಚ್ಚರ ತಪ್ಪಿದ್ದಾಳೆ. ಸದ್ಯದ ಪರಿಸ್ಥಿತಿಯಲ್ಲಿ ಏನೂ ಹೇಳಕ್ಕಾಗಲ್ಲ. ದೇವಿ ಒಬ್ಬಳೆತ್ತಿದ್ರೆ ಖಂಡಿತವಾಗಿ ಸಾಯ್ತಾ ಇತ್ತು. ಆದ್ರೆ ಮನೆ ತುಂಬಾ ಜನ, ಪಟಾಕಿ ಕೈಯಿಂದ ಕೈಗೆ ಬದಲಾಗ್ತಾನೆ ಇತ್ತು. ಅದಕ್ಕೆ ನನ್ನ ತಂತ್ರಲ್ಲ ತಾಳಕ್ಕಾಗ್ತದೆ. ರಾಮನ ಗುರಿ ಬಗ್ಗೆ ಜನ ಕಥೆಯಲ್ಲಿ ಮಾತ್ರ ಕೇಳಿದ್ರು, ಆದ್ರೆ ನೋಡಿರ್ಲಿಲ್ಲ. ಆದ್ರೆ ಈ ಕೇಶವನಾಥನ ಗುರಿನ ನೋಡಿದ್ರು ತಪ್ಪಿರ್ಲಿಲ್ಲ. ನಿನ್ನಿಂದ ನನ್ನ ಗುರಿ ತಪ್ಪು ಹಾಗಾಯ್ತಲ್ಲೋ. ನಾಳೆ ದೇವಿ ಪದ್ಮಾವತಿನ ಕೊಂದಿದ್ದು ನಾನೇ ಅಂತ ಸಾಕ್ಷಿ ಹೇಳಿ ನನಗೆ ಗಲ್ಲಾಗ್ಲಿ, ಆಗ ಅಲ್ಲಿ ಬಂದು ನಿಂತು ಇದನ್ನೇ ಹೇಳು ತಪ್ಪಾಯ್ತು ಅಂತ. ನಿನ್ನ ಸಾಕಿ ತಪ್ಪಿಗೆ ನಾನು ಸಾಯ್ತೀನಿ. ಅನಾಹುತ ಮಾಡಬಂದಿದ್ಯಲ್ಲೋ. ನಮಗೆ ಬೇಕಾಗಿದ್ದು ದೇವಿ ಪಾರ್ವತಿ ಅಲ್ಲ. ಇನ್ನೊಂದು ಸಲ ನಾನು ಅವಳನ್ನ ನೋಡಬಾರ್ದು ಅಷ್ಟೇ.